ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ಚಂದಾದಾರರಿಗೆ ಈ ಒಂದು ಆಜಾದಿ ಕಾ ಅಮೃತ್ ಮಹೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಮನೋಜ್ ಮಾಸ್ತರ್ ಹಾಗೂ ಸುರೇಶ್ ಭಟ್ರಿದ್ದಾರೆ. ಅವರು ಹೇಗೆ ಭಾರತದ ಒಂದು ಗಡಿಯನ್ನು ಕಾಯ್ತಾ ಇರುವಂಥ ಸೈನಿಕರಲ್ಲಿ ಅವರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಸಡನ್ನಾಗಿ ಕಾಲ್ ಬರುತ್ತೆ. ಕಾಲ್ ಬಂದ ಕೂಡಲೇ ಪುನಃ ಗಡಿಗೆ ಹೋಗಿ ಯಾವ ಥರ ಹೋರಾಟವನ್ನು ಮಾಡ್ತಾರೆ. ನಾವಿಷ್ಟು ಆರಾಮಾಗಿರಲಿಕ್ಕೆ, ಇಷ್ಟು ಚೆನ್ನಾಗಿರಲಿಕ್ಕೆ ಮುಖ್ಯವಾದ ಕಾರಣ ನಮ್ಮ ಗಡಿಯನ್ನು ಕಾಯ್ತಾ ಇರುವಂಥ ಸೈನಿಕರು. ಸೊ ಇವತ್ತು ಜೈ ಜವಾನ್ ಜೈ ಕಿಸಾನ್ ನಾವು ಅನೇಕ ಬಾರಿ ಹೇಳಬೇಕಾಗಿದೆ. ಯಾಕೆಂದರೆ ನಮ್ಮ ಸೈನಿಕರಿಂದಾಗಿ ನಾವು ಇಷ್ಟು ಆರಾಮಾಗಿದ್ದೇವೆ. ಹಾಗೆ ನಮ್ಮ ರೈತರಿಂದಾಗಿ ಆರೋಗ್ಯ ನಮಗೆ ಆಹಾರ ದೊರೀತಾ ಇದೆ. ಹಾಗಾಗಿ ಸೈನಿಕರು ರೈತರು ಕಷ್ಟಪಡ್ತಿಲ್ಲ ಅಂದರೆ ನಮಗೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಇವತ್ತು ಅವರಿಗೆ ಸೈನಿಕರಿಗೆ ಒಂದು ನಮನವನ್ನು ಸಲ್ಲಿಸೋಣ. ಅಷ್ಟೇ ಅಲ್ಲ, ಮತ್ತೊಂದು ಸಂತೋಷದ ವಿಷಯ ಅಂದರೆ ಅತ್ಯಂತ ಪ್ರಸಿದ್ಧ ಹಾಡುಗಾರರಾದಂತಹ ಶ್ರೀಮತಿ ವಾಣಿ ಹರಿಕೃಷ್ಣ ಮೇಡಮ್ ಅವರು ಹಾಗೂ ಅವ್ರ ಮಗ ಆದಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಕೊನೆಯಲ್ಲಿ ಧ್ವಜ ಇರುತ್ತೆ, ನಮ್ಮ ಭಾರತದ ಧ್ವಜ. ಆ ಒಂದು ಟೈಮಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೋಬೇಕು, ಭಾರತ ಮಾತೆಗೆ ಸೆಲ್ಯೂಟ್ ಮಾಡಬೇಕು. ಆ ಟೈಮಲ್ಲಿ ಭಾರತದ ಒಂದೇ ಮಾತ್ರ ಮಾಡೋಣ ಮೇಡಮ್ ಅವರು ಆದಿ ಅವರು ಮಾಡಲಿಕ್ಕಿದ್ದಾರೆ. ಸೊ ಆ ಎಲ್ಲ ಕಾರ್ಯಕ್ರಮ 15 ನಿಮಿಷದಲ್ಲಿ ಮುಗಿದೋಗುತ್ತೆ, 15-20 ನಿಮಿಷದಲ್ಲಿ. ಆಮೇಲೆ ಮತ್ತೆ ಪ್ರೋಗ್ರಾಮನ್ನು ಮುಂದುವರಿಸೋಣ. ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬರ್ಸಲ್ಲಿ ವಿನಂತಿ ಏನು ಅಂದರೆ, ನೀವು ಈ ವಿಡಿಯೋವನ್ನು ನೋಡಿ ಜೊತೆಗೆ ಇದನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಡೈಲಿ ನಾವು ಆಹಾರದ ಬಗ್ಗೆ, ಜೊತೆಗೆ ಆಹಾರ ಮಾಡುವಂಥ ವಿಧಾನದ ಬಗ್ಗೆ, ಆಮೇಲೆ ನಮ್ಮ ಸಾಧಕರ ಅಭಿಪ್ರಾಯಗಳು ಇದೆಲ್ಲವೂ ಬರುತ್ತೆ. ಇದೆಲ್ಲವನ್ನು ನೀವು ನೋಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ವ್ಯವಸ್ಥೆಯನ್ನು ನಾವು ಜಾರಿ ತಂದಿದ್ದೇವೆ. ಸೊ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅಂದರೆ ನೀವು ನಮ್ಮ ಎಕ್ಸ್ಪರ್ಟ್ ವೈದ್ಯರೊಟ್ಟಿಗೆ ಉಚಿತವಾಗಿ ಮಾತನಾಡ್ಬೋದು. ಕೆಳಗೆ ಬರ್ತಾ ಇರುವಂಥ ನಂಬರಿಗೆ ತಾವೊಂದು ಮಿಸ್ಡ್ ಕಾಲ್ ಕೊಟ್ಟರೆ ಸಾಕು. ಕಾಲ್ ಮಾಡಿ ವೇಟ್ ಮಾಡಬೇಕು ಅಂತಿಲ್ಲ. ಕಾಲ್ ಬಿಸಿ ಬಂದರೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಮಿಸ್ಡ್ ಕಾಲ್ ಕೊಡಿ. ಮಿಸ್ಡ್ ಕಾಲ್ ಕೊಟ್ಟು 2 ದಿವಸದಲ್ಲಿ ನಿಮಗೆ ವೈದ್ಯರೊಂದಿಗೆ ಮಾತನಾಡುವಂಥ ಅವಕಾಶ ನಾವು ಕಲ್ಪಿಸ್ಕೊಡ್ತೇವೆ. ಸೊ ಆಗ ನೀವು ನಿಮ್ಮ ಖಾಸಗಿ ಸಮಸ್ಯೆಗಳನ್ನು, ವೈಯಕ್ತಿಕ ಸಮಸ್ಯೆಗಳನ್ನು ಹೇಳಿಕೊಂಡು ನಿಮ್ಮ ಮನೆಗೆ ಔಷಧಿಯನ್ನು ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯವಸ್ಥೆಯ ಪ್ರಯೋಜನ ಪಡೆಯಿರಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಹೇಳ್ತಾ, ನಾನು ಮನೋಜ್ ಮಾಸ್ತರ್ ಹಾಗೂ ಸುರೇಶ್ ಭಟ್ರ ಹತ್ರ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಹೇಳ್ತಾ ಇದ್ದೇನೆ. ಹಾಗೆಯೇ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಜೊತೆಗೆ ಮೇಡಮ್ ಅವರು ಹಾಡು ಹೇಳಬೇಕು ಅಂತ ಹೇಳಿ ಈ ಆದಿಯಲ್ಲಿ ಓಕೆ. ಸೊ ಹಾಡು ಹೇಳಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ, ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಕಾರ್ಯಕ್ರಮ ಹೇಗೆ ಶುರು ಆಗುತ್ತೆ? ನಮಸ್ಕಾರ ಮುದ್ರ 1 2 3 1 2 3 ಇನ್ನೊಮ್ಮೆ ನಮಗೆಲ್ಲರಿಗೂ ಕೂಡ ಈ ಒಂದು 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ.
इंसान अन्न देता है। कुछ याद उन्हें जो लौट के घर ना आए, जो लौट के घर ना भारत माता की वंदे भारत माता की वंदे जय जवान जय किसान। ಸೈನಿಕರಿಗೆ ಹಾಗೂ ರೈತರಿಗೆ ನಾವು ಜೋರಾದ ಕರತಾಳದ ಮೂಲಕ ನಮನವನ್ನು ಸಲ್ಲಿಸೋಣ. ಜೋರಾದ ಚಪ್ಪಾಳೆ. ಈ ಒಂದು ಭಾರತ ಮಾತೆಗೆ ನಮಸ್ತಾ ಭಾರತಾಂಬೆಯ ಹಾಡನ್ನು ಹಾಡಬೇಕು ಅಂತೇಳಿ ವಾಣಿ ಹರಿಕೃಷ್ಣ ಮೇಡಮ್ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಬರಬೇಕು ಅವರು. ಒಂದು 5 ನಿಮಿಷ ಹಾಡು ಹಾಗೆ ಹಾಗೆಯೇ ಪ್ರಸಿದ್ಧ ಜಾದೂಗಾರರಾದಂತಹ ಪ್ರಕಾಶ್ ಹೆಮ್ಮಾಡಿ ಅವರು ಹಾಗೂ ನೇತ್ರಾವತಿ ಹೆಮ್ಮಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ನಮಗೊಂದು ಜಾದೂ ಮಾಡುವ ಕಲೆಯನ್ನು ಕೂಡ ತಿಳಿಸ್ಕೊಡ್ತಾರೆ. ಕುತ್ಕೊಳ್ಬೋದು ತಾವು. ಥ್ಯಾಂಕ್ ಯು ಸೋ ಮಚ್. ಅರ್ಥಪೂರ್ಣವಾಗಿದ್ದ सस्य श्यामला मातरं वन्दे मातरं। शुभ्रज्योत्स्ना पुलकितयामिनी पुल्लकुसुमितं वतन के
जय हिंद की सेना, जय हिंद की सेना, जय हिंद की सेना, जय हिंद, जय हिंद, जय हिंद, जय हिंद। वंदे मातरम, 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 वंदे वंदे मातरम, वंदे मातरम, वंदे मातरम, वंदे मातरम, सुजलां सुफलां मलयजशीतलां सस्य श्यामलां मातरं, वंदे मातरं, वंदे मातरं, वंदे मातरं, वंदे मातरं, वंदे मातरं। ನೀವು ಹೇಳ್ಬೋದು ವಂದೇ ಮಾತರಂ, 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 ವಂದೇ 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 ಮಾತರಂ, ಮಾತರಂ, ವಂದೇ ವಂದೇ ಮಾತರಂ, ಮಾತರಂ, ವಂದೇ ಮಾತರಂ. ನೀಡಿದ್ದಾರೆ ಶ್ರೀಗೌರಿಯವರು. ಐದು ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಸಮಷ್ಟಿಯು, ಬೇರೆ ಬೇರೆ ಮಕ್ಕಳು ಒಂದೇ ತಾಯಿ ಮಕ್ಕಳು ಕೂಡಿ ಹಾಡಿದಾಗ ಗೀತೆಗೆ ಭರತ
ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಜಾದೂ ಕಲಾವಿದರು ಜೊತೆಗೆ 3000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಪ್ರಪಂಚದಾದ್ಯಂತ ನೀಡಿದಂತಹ, ಅನೇಕ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಿರುವಂತಹ ಪ್ರಕಾಶ್ ಹೆಮ್ಮಾಡಿಯವರು ಹಾಗೂ ನೇತ್ರಾವತಿ ಹೆಮ್ಮಾಡಿಯವರು ನಮ್ಮ ಜೊತೆ ಇದ್ದಾರೆ. ಅವರು ಜಾದೂ ಅವರು ಪರ್ಫಾರ್ಮ್ ಮಾಡೋದಕ್ಕಿಂತ ಜಾದೂವನ್ನು ಹೇಳಿಕೊಡೋದು ಅವ್ರಿಗೆ ಭಾಳ ಇಷ್ಟ. ಅವ್ರು ಯಾವಾಗಲೂ ಹೇಳ್ತಾರೆ, ಅನೇಕ ಶಿಷ್ಯರು, 100 ಶಿಷ್ಯರನ್ನು ಅವ್ರು ರೆಡಿ ಮಾಡಿದ್ದಾರೆ. ಸೊ ಇವತ್ತು ನಮಗೆಲ್ಲ ಅವರು ಜಾದೂ ಮಾಡುವ ವಿಧಾನವನ್ನು ಕಲಿಸ್ಕೊಡ್ತಾರೆ. ಸೊ ನಾವು ಅದನ್ನು ಕಲ್ತ್ಕೊಳ್ಳೋಣ. ಸೊ ನಾನೀಗ ಮೈಕನ್ನು ಪ್ರಕಾಶ್ ಸರ್ ಅವರಿಗೆ ಕೊಡ್ತಾ ಇದ್ದೇನೆ. ಸೊ ಜಾದೂ ಪ್ರಪಂಚದತ್ತ ನಾವು ಹೋಗೋಣ. ಸೊ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆ ಒಂದು ಪ್ರಯುಕ್ತವಾಗಿ ನಾವು ಒಂದು ಸೈನಿಕನ ಪಾತ್ರವನ್ನು ನಾವು ನೋಡಿದ್ವಿ, ರೈತರ ಪಾತ್ರವನ್ನು ನೋಡಿದ್ವಿ. ವಾಣಿ ಹರಿಕೃಷ್ಣ ಮೇಡಮ್ ಅವರು ಹಾಗೂ ಆದಿಹರಿ ಅವರು ಭಾಳ ಚೆನ್ನಾಗಿ ಹಾಡಿದ್ರು. ಈಗ ನಾವು ಜಾದೂ ಕಾರ್ಯಕ್ರಮವನ್ನು ಅದನ್ನು ಕಲ್ತ್ಕೊಳ್ಳಿಕ್ಕಿದ್ದೇವೆ. ನಮ್ಮೆಲ್ಲ ಸಾಧಕರು ಕಲ್ತ್ಕೊಳ್ಳಿ. ಸೊ ಈ ಒಂದು ನೀವು ಯೂಟ್ಯೂಬಲ್ಲಿ ತುಂಬ ನೋಡಿರ್ತೀರ, ಆ ಟೆಕ್ನಿಕ್ ಈ ಟೆಕ್ನಿಕ್ ಎಲ್ಲ ರಿವೀಲ್ ಮಾಡಿರ್ತೀರ ಹಾಗೆ ಹೀಗೆ ಅಂತ. ಅದೆಲ್ಲದರ ಮಧ್ಯೆ ಹೊಸ ಹೊಸ ಜಾದೂವನ್ನು ಕಂಡುಹಿಡಿದು ಅದನ್ನು ಜನರಿಗೆ ತಲುಪಿಸುವಲ್ಲಿ ನಮ್ಮ ಹೆಮ್ಮಾಡಿಯವರು ನಂಬರ್ 1 ಇದ್ದಾರೆ. ಸೊ ಅವ್ರನ್ನ ಜೋರಾದ ಕರತಾಳದ ಮೂಲಕ ಧನ್ಯವಾದಗಳು ಸರ್, ಧನ್ಯವಾದಗಳು. ಎಲ್ಲದೂ ಆಕಸ್ಮಿಕವಾಗಿ ಬರುತ್ತೆ. ಲಾಸ್ಟ್ ಟೈಮು ಅಷ್ಟೇ ಬೆಳಿಗ್ಗೆ ಹೇಳಿದ್ರು ಸರ್, ಆದರೆ ಲಾಸ್ಟ್ ಟೈಮ್ ಒಂದು 10 hours ಟೈಮ್ ಆದರೂ ಇತ್ತು. ಇವತ್ತು 10 ನಿಮಿಷ ಟೈಮ್ ಕೊಟ್ಟಿದ್ರು ಮಾಡಬೇಕು ಅಂತೇಳಿ. ಆದರೆ ನಿಜವಾದ ಕಲಾವಿದಿಗೆ ಚಾಲೆಂಜ್ ಅನ್ನೋದು ಇದೆ. ಅದಕ್ಕೋಸ್ಕರ ಈ 10 ನಿಮಿಷದಲ್ಲಿ ಏನು ಮಾಡ್ಬೋದು, ಮ್ಯಾಜಿಕನ್ನು ಮಾಡ್ತೀನಿ. ಹಾಗೆ ಲಾಸ್ಟ್ ಟೈಮ್ ಯಾರೆಲ್ಲ ಮ್ಯಾಜಿಕ್ ನೋಡಿದ್ರೆ ಕೈ ಎತ್ತಿ. ಓಕೆ, ಇನ್ನುಳಿದವರೆಲ್ಲ ನೀವು ಹೊಸಬ್ರು, ಹೌದಾ? ಮ್ಯಾಜಿಕ್ ಅಂತಂದರೆ ಯಾವುದೇ ಮಾಟ ಅಲ್ಲ, ಅದು ಮಂತ್ರ ಅಲ್ಲ, ಅದೇನಿದ್ರು ತಂತ್ರ ಮಾತ್ರ. ಕೈ ಚಳಕ, ಬುದ್ಧಿಶಕ್ತಿ ಮತ್ತು ವಿಜ್ಞಾನ, ಮಿಸ್ಡೈರೆಕ್ಷನ್ ಇದನ್ನೆಲ್ಲ ಬಳಸ್ಕೊಂಡು ಮಾಡುವಂಥ ಕಲೆಗೆ ನಾವು ಮ್ಯಾಜಿಕ್ ಅಂತ ಹೇಳ್ತೀವಿ. ಆದರೆ ಪ್ರತಿಯೊಂದು ಕಲೆಯಲ್ಲೂ ಅದ್ಭುತ ಪರಿಶ್ರಮ ಬೇಕಾಗತ್ತೆ. ಇದು ಪರಿಶ್ರಮ ಪರಿಶ್ರಮ ಪರಿಶ್ರಮ, ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಎಷ್ಟೊತ್ತು ಪ್ರಾಕ್ಟೀಸ್ ಮಾಡಿದರೂ ಕಡಿಮೆನೆ. ನಾವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀವಿ, ನಿಮ್ಮಿಂದ ನಾನು ಚಪ್ಪಾಳೆ ತಗೊಳ್ಬೋದು ಅಷ್ಟೇ. ನಾನು ಲಾಸ್ಟ್ ಟೈಮ್ ಫಸ್ಟ್ ಮ್ಯಾಜಿಕನ್ನು ಒಂದು ಮಾಡಿದ್ದೆ, ರೋಪ್ ಬ್ರೇಕ್. ಕರೆಕ್ಟಾಗಿ ಕಲಿಸ್ಕೊಟ್ರೆ ಹೇಗಿರುತ್ತೆ? ನೀವು ಕೂಡಲೇ ನೀವು ಮಾಡ್ಲಿಕ್ಕೆ ಆಗದೆ ಇದ್ರು ಮ್ಯಾಜಿಕ್ಕಿನ ಒಂದು ನಿಮ್ಮಿಂದ ನಾನು ಚಪ್ಪಾಳೆ ಪಡ್ಕೊಂಡೆ, ಹೌದಾ? ಆದರೆ ಈ ಒಂದು ನನ್ನ ಓನ್ ಟ್ರಿಕ್ಸನ್ನು ನಾನು ಹೇಗೆ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ. ಅದಾದ ನಂತರ ಕೆಲವೊಂದು ಹೊಸ ಮ್ಯಾಜಿಕನ್ನು ನಿಮ್ಮ ಮುಂದೆ ನಾನು ಮಾಡ್ತೀನಿ. ನಿಮ್ಮಿಂದ ಒಂದು ಜೋರಾದ ಚಪ್ಪಾಳೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಹಾಗೆ ತಮ್ಗೆ ಗೊತ್ತಿರ್ಬೋದು, ನಮ್ಮ ಮಿಸಸ್ ನೇತ್ರಾವತಿ ಮಾಡಿ ಜಾದೂನಲ್ಲಿ ನಾವಿಬ್ಬರು ಜೊತೆಯಲ್ಲಿ ಕಾರ್ಯಕ್ರಮ ಕೊಡೋದು. ನಿಜವಾದ ಹೆಚ್ಚಿನ ಕಾರ್ಯಕ್ರಮದಲ್ಲಿ ಹೇಗಂತಂದರೆ ನಮ್ಮದು ವೇಷಭೂಷಣ ಇರುತ್ತೆ, ನಮ್ಮದೇ ಆದ ವೇದಿಕೆ ಇರುತ್ತೆ, ಮ್ಯೂಸಿಕ್ ಇರುತ್ತೆ, ಅದ್ಭುತ ಪರಿಕರಗಳನ್ನು ನಾವು ತಗೊಂಡು ಬಂದು ಅದರಲ್ಲಿ ಮ್ಯಾಜಿಕ್ ಮಾಡ್ತೀವಿ. ಆದರೆ ಇದು ನಮ್ಮ ಕಾರ್ಯಕ್ರಮ. ನಿಮ್ಮವನಾಗಿ ನಾನು ಯಾವುದಾದ್ರೂ ಒಂದು ಸಣ್ಣ ತಪ್ಪಿರಲಿ, ಏನೇ ಇರಲಿ ಕ್ಷಮೆ ಕೇಳ್ತಾ ನನ್ನ ಮ್ಯಾಜಿಕ್ನ ಮಾಡಿ ತೋರಿಸಿ ಆಮೇಲೆ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ?
ರಿಲೀಸ್ ಆಗುತ್ತಲ್ಲ ಇವತ್ತು ಎಲ್ಲರೂ ಕೊಡ್ಲಿಕ್ಕೆ ರೆಡಿ. ಇಲ್ಲ, ನಾನು ಮುಂಚಿತವಾಗಿ ಹೇಳಿದೆ ನನಗೆ. ಆದರೆ ಇವತ್ತು ನೀವು ಕಲ್ತ್ಕೊಂಡು ಕೂಡಲೇ ಮಾಡ್ಲಿಕ್ಕೆ ಆಗದೇ ಇರ್ಬೋದು. ಮ್ಯಾಜಿಕನ್ನು ನಾನು ಹೇಳಿದೆ ನಿಮಗೆ ಮಿಸ್ಡೈರೆಕ್ಷನ್ ಮಾಡ್ತೀನಿ, ಹೌದಾ? ಕೇವಲ ಸಾಮಾನ್ಯ ರೋಪ್ ಇದೆ, ಮ್ಯಾಜಿಕ್ ರೋಪ್ ಅಲ್ಲ. ನಾನು ಇದ್ದಾಗ ಕೂಡಲೇ ನಾನು ರೆಡಿ ಮಾಡಿಕೊಂಡು, ಆದರೆ ಇದರಲ್ಲಿ ಪ್ರಾಕ್ಟೀಸ್ ತುಂಬ ಬೇಕಾಗುತ್ತೆ. ಸರ್ ತಮಗೂ ಸಹ ಆಸಕ್ತಿ ಅನ್ಸುತ್ತೆ, ಹೌದಾ? ಕಟ್ ಮಾಡಿದ್ದು ನಾನೇ ಕಟ್ ಮಾಡಿರೋದು ಹೇಗೆ ಸರಿ ಆಯಿತು ಅಂತ. ಅದಕ್ಕೂ ಮುಂಚೆ ಲಾಸ್ಟ್ ಟೈಮ್ ಮಾಡಿದ್ದ ಮ್ಯಾಜಿಕ್ ಸೀಕ್ರೆಟ್ ಹೇಳ್ತೀನಿ, ಓಕೆ? ಯಾರು ಜಾದೂಗಾರರು ಇಷ್ಟೊಳ್ಳೆ ಸೀಕ್ರೆಟ್ನ ಹೇಳೋದಿಲ್ಲ. ಅದರಲ್ಲೂ ನನ್ನ ಪರಿಶ್ರಮದ ಕೇವಲ ರೋಪ್ನಲ್ಲಿ ಮಾಡ್ತಾ ಇರೋ ಒಂದು ಮ್ಯಾಜಿಕ್ನ ನಾನು 99ರಲ್ಲಿ ಉಡುಪಿಯಲ್ಲಿ ಗಿಲಿಗಿಲಿ ಇಂಟರ್ನ್ಯಾಷನಲ್ ಮ್ಯಾಜಿಕ್ ಕಾಂಪಿಟೇಷನ್ ನಡೀತು. ಅದರಲ್ಲಿ ಸೆಕೆಂಡ್ ಪ್ರೈಸ್ ನಾನು ವಿನ್ ಆದೆ. ಅದರಲ್ಲಿ ಜಾಸ್ತಿ ಮಾರ್ಕ್ಸ್ ನನಗೆ ಬಿದ್ದಿರೋದು ಈ ರೋಪ್ ಟ್ರಿಕ್ ಮತ್ತೆ ಲಾಸ್ಟ್ ಟೈಮ್ ನಾನು ನ್ಯೂಸ್ ಪೇಪರ್ನ ಪೀಸ್ ಮಾಡಿ ಸರಿ ಮಾಡಿದೆ ಅಲ್ಲ, ಆ ಮ್ಯಾಜಿಕ್ಕಿಗೆ. ಆದರೆ ಅದನ್ನೇ ನಿಮ್ಮ ಮುಂದೆ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮ ಮುಂದೆ ನಾನು ಚಪ್ಪಾಳೆಯನ್ನು ಕೇಳ್ತಾ ಇದ್ದೀನಿ ಸರ್. ನಿಮ್ಮೊಂದಿಗೆ ಒಂದು ರೋಪ್ ಅಂತ ತೋರಿಸ್ತೀನಿ, ಹೌದಾ? ಎಸ್, ಆದರೆ ಒಂದು ರೋಪ್ ಆಗಿರಲ್ಲ, ಅದು ಆಲ್ರೆಡಿ ಒಂದು ಪೀಸ್ ಇರುತ್ತೆ, ಒಂದು ದೊಡ್ಡ ರೋಪ್ ಇರುತ್ತೆ. ಓಕೆ, ಅಂದರೆ ಒಂದು ರೋಪ್ ಯಾವ ರೀತಿಯಲ್ಲಿ ನೋಡಿದ್ರು ಅದು ಒಂದು ರೋಪ್. ಸೆಕೆಂಡ್ ಏನು ಮಾಡ್ತೀನಿ ಅಂದರೆ ಇದಕ್ಕೆ ನಾನು ಗಂಟೆ ಹಾಕ್ತೀನಿ, ಹೌದಾ? ಆವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ನೋಡಿ ಸರಿಯಾಗಿ ಹೀಗೆ ತಗೊಂಡು ಇಲ್ಲಿ ಇದನ್ನ ಜಾಯಿಂಟ್ ಮಾಡಿಕೊಂಡು ಈ ಪೀಸಸ್ನ ಇಲ್ಲಿ ತಗೊಂಡು ಬಂದು ಇಲ್ಲಿ ಗಂಟೆ ಹಾಕ್ತೀನಿ. ಗೊತ್ತಾಯ್ತು ಅನ್ಸುತ್ತೆ? ಇಲ್ಲಿ ಜಾಯಿಂಟ್ ಎಲ್ಲಿದೆ? ಮಧ್ಯದಲ್ಲಿ. ಹಾ, ಇದು ಕತ್ರಿ ಹುಡುಕ್ತೀನಿ, ಸಿಗಲ್ಲ. ಒಂದು ರೋಪ್ ಎರಡಾಯ್ತು. ಎಷ್ಟಾಯ್ತು? ಒಂದು ರೋಪು ಎರಡಾಯ್ತು. ಗೊತ್ತಾಯ್ತು ಅನ್ಸುತ್ತೆ ನನಗೆ. ಆದ್ರೆ ಇಲ್ಲಿ ಕೈನ ತೋರಿಸಬಾರ್ದು. ನಾನು ಯಾವ ರೀತಿ ಇಟ್ಕೊಂಡಿದ್ದೇನೆ ಅಂದ್ರೆ ಗೊತ್ತಾಯ್ತಲ್ಲ. ಇದು ಒಂದು ರೋಪು ಎರಡಾಗಿರೋದು. ಎರಡು ರೋಪ್ನ ನಾನು ಮತ್ತೆ ಒಂದು ರೋಪ್ ಮಾಡ್ತೀನಿ, ಹೌದಾ? ಇಲ್ಲಿ ಹಿಡ್ಕೊಂಡೆ, ಅಲ್ಲಿ ನಾನು ಹಿಡ್ಕೊಂಡ್ಬಿಟ್ಟೆ ನಾನು, ಹೌದಾ? ರೆಡಿ, 1 2 3 ಮತ್ತೆ ಒಂದು ರೋಪ್. ನಿಮಗೆ ನೆಕ್ಸ್ಟ್ ಸ್ಟೆಪ್ ವಂಡರ್ ಆಗ್ತಾ ಇರೋದು, ಒಂದು ಸರ್ಕಲ್ ಹಾಕ್ಬಿಡುತ್ತೆ ಒಂದು ರೋಪ್, ಹೌದಾ? ಆವಾಗ ನಾನು ಇದನ್ನ ಮತ್ತೆ ಸೇಮ್ ಹಾಗೆ ಹಿಡ್ಕೊಂಡು ಈ ಪೀಸಸ್ನ ಹಿಂಗೆ ತಗೊಂಡು ಬಂದು ಈ ಹೊರ ಭಾಗದಲ್ಲಿ ಕಟ್ತೀನಿ. ನಾನು ಹೊರ ಭಾಗ ಕಟ್ಟಿದ್ದೀನಿ, ಹೂ ಅಂತೀನಿ, ಪೀಸ್ ಬೀಳತ್ತೆ. ಇದು ಸರ್ಕಲ್. ಆದ್ರೆ ಕೈ ತೆಗಿಬಾರ್ದು, ಸುಮ್ಮನೆ ಹಿಂಗೆ ಮಾಡ್ಕೋಬೇಕು. ಇದಾದ ನಂತರ ಇಲ್ಲೂ ಭಾಳ ನಿಮ್ಮಿಂದ ಕ್ಲಾಸ್ ಪಡ್ಕೊಳ್ಳೋದು ಇದ್ರಲ್ಲೂ ನೀವು ಒಂದು ಸರ್ಕಲ್ ಅನ್ಕೊಂಡ್ಬಿಟ್ಟಿರ್ತೀರಿ. ಮತ್ತೆ ಈ ಪೀಸಸ್ನ ತೋರಿಸ್ತೀನಿ. ಅಷ್ಟು ಬೇಗ ನಾನು ಇದನ್ನ ಚೇಂಜ್ ಮಾಡ್ಕೊಂಡ್ಬಿಟ್ಟು ಅದಲ್ಲಿ ಜಾಯಿಂಟ್ ಆಯ್ತು. ಇದನ್ನೇ ನೀವು ಪೀಸ್ ಅಂದ್ಕೊಂಡಿರ್ತೀರಿ, ಹೌದಾ? ಇಲ್ಲಿ ಬಂದ್ಬಿಟ್ಟು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಬೇಕಾದ್ರೆ ನಾನು ಇದನ್ನು ವಿಡಿಯೋ ಹಾಕ್ತಿದ್ದೀನಿ. ಇಲ್ಲ, ಈ ಮ್ಯಾಜಿಕ್ ನಾವು ಮಾಡಬೇಕಂದಾಗ ನಾನೇ ಒಂದು 100 ಬಾರಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಅದರಲ್ಲೂ ಕೆಲವೊಂದು ತಪ್ಪಾಗಿ ಇವತ್ತು ಈ ಹಂತಕ್ಕೆ ಬಂದಿದ್ದೀನಿ. ನೀವು ಎಷ್ಟು ಪ್ರಾಕ್ಟೀಸ್, ಸೀಕ್ರೆಟ್ ಅಂತೂ ಗೊತ್ತಾಗುತ್ತೆ, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಕೊನೆಯದಾಗಿ ಇದು ಮತ್ತೆ ಹಿಡ್ಕೊಂಡು ಈ ಎಂಡ್ಸ್ನ ನಾನು ಪಾಕೆಟಲ್ಲಿ ತರ್ತೀನಿ. ಎಸ್, ಎಂಡ್ ಎಲ್ಲಿದೆ? ಪಾಕೆಟ್. ಸಿಂಗಲ್ ಇದ್ದಿದ್ದು ಒಂದು ಒಳಗೆ. ಅದೇ ಪಾಕೆಟಲ್ಲಿ ಹೋಯ್ತು ಅದು. ಆ ಪೀಸಸ್ ಇದು ಈಗ ಮಾಡಿದ್ದು, ಇದು ಆವಾಗ ಮಾಡಿದ್ದು. ಈಗ ಇದನ್ನ ಹೇಳ್ಕೊಡ್ಬೇಕಾ? ಅಲ್ಲ, ಕಟ್ ಮಾಡಿರೋದನ್ನ ಸರಿ ಮಾಡೋದು ಹೇಳ್ಕೊಡ್ಬೇಕು. ಎಸ್, ಇದು 2 ಟೈಮ್ಸ್ ಮಾಡಿದೆ ನಾನು ಸೆಕೆಂಡ್ ಟೈಮ್ ಮಾಡಿದ್ದು ನೀವು ಹೇಳಿದ್ನಲ್ಲ, ಮಿಡ್ಲ್ ತೋರಿಸ್ತಾ, ಮಿಡಿಲ್ ಪೋರ್ಷನ್ ತೋರಿಸಿ ಹೋಗಿ ಕೊಡ್ತಾರೆ. ಇದನ್ನು ಕೊಡ್ತೀವಿ. ಓಕೆ, ಮಿಡಿಲ್ ಕಟ್ ಮಾಡ್ತಾರೆ, ಹೌದಾ? ಮಿಡಿಲ್ ಅಂತ. ಅವು ನಾನು ಮಾಡಿದ್ದೇನಂತಂದ್ರೆ ಇಲ್ಲಿ ನೋಡಿ,
ಮಿಡ್ಲ್ ಇಟ್ಕೊಳ್ಳಿ. ಹಾಂ, ಈಗ ಹಿಡ್ಕೊಂಡಾಗ ಈ ಕೈನ ಇಲ್ಲಿ ತರ್ತೇನೆ. ಈ ಕೈನ ಇಲ್ಲಿ ತಂದು ಅವ್ರು ಕಟ್ ಮಾಡ್ತಾ ಇರೋದು ಈ ಎಂಡ್ ಪೀಸ್ ಅಷ್ಟೇ. ನಿಮಗೆ ಮಿಡ್ಲ್ ಇಟ್ಕೊಂಡಿರ್ತಾರೆ, ಇಟ್ಕೊಳ್ಳಿ. ಹಾಂ, ಈ ರೀತಿ ಹಾಂ ಹೀಗೆ ಇಟ್ಕೊಂಡು ಬಿಡ್ತೀನಿ ನಾನು. ನಿಮಗೆ ಮಿಡ್ಲ್ ಅನ್ಸುತ್ತೆ ಅದು, ಆದರೆ ಕಟ್ ಮಾಡ್ತಾ ಇರೋದು ಈ ಪೀಸ್ ಅವರು. ಆದರೆ ಹಾಂ, ಅದಾದ್ಮೇಲೆ ಏನು ಮಾಡಬೇಕು ಅಂತ. ಓಕೆ, ಹಾಂ ಸರ್ ಕಟ್ ಮಾಡಿ. ಹಾಂ, ಮಿಡ್ಲ್ ಕಟ್ ಮಾಡಿ. ಹಾಂ ಹಾಂ, 2 ಪೀಸ್ ಆಯಿತು. ಹೌದಾ? ಆಗಿದೆಯಾ? ಹಾಂ ಆಗಿದೆ. ಆದರೆ ಇದು ನೋಡಿ, ಕೊನೆಯದೊಂದು ಸೆಲ್ ಹಾಂ, ಪೀಸ್ ಇದೆ. ಇಲ್ಲಿ ನಾನು ಏನು ಮಾಡಿದೆ ಅಂದರೆ ಇದಕ್ಕೆ ಗಂಟಾಗಿದೆ. ಕರೆಕ್ಟಾ? ನೀವೇನು ಅಂದ್ಕೊಂತೀರಿ, 2 ರೋಪ್ನ ನಾವು ಜಾಯಿಂಟ್ ಮಾಡಿದ್ವಿ ಅಂತ. ಆವಾಗ ನಾನು ಮ್ಯಾಜಿಕ್ ಪೌಡರ್ ತೊಗೊಳ್ತೀನಿ ಪಾಕೆಟಿಂದ. ಹೌದಾ? ಅದು ಗಂಟೆ ಪೌಡರ್ ಒದ್ದಾಗುತ್ತೆ ಮತ್ತೆ. ಗಂಟೆಲ್ಲೂ ಆಯ್ತು. ಜೋಬಲ್ಲಿ 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 ಇಲ್ಲಿ ನೋಡಿ, ಜೋಬಲ್ಲಿ ಮೊನ್ನೆ ಮ್ಯಾಜಿಕ್ ಇಂದ ಜಾಸ್ತಿ ಸಂತೋಷ ಪಡ್ತಿದ್ರಿ ನೀವು. ಇನ್ಮೇಲೆ ನಾನು ಶೋಕ್ಕಿಂತ ಟಿಪ್ಸ್ನ ಹೇಳ್ಕೊಡ್ತಾ ಇರೋದು ಒಳ್ಳೇದು. ಅಷ್ಟನ್ನೇ ನಾವು ರೆಡಿ ಆಗೋದು ಇದು. ಹಾಂ, ಇನ್ನು ಸರಿ. ಫಸ್ಟ್ ನಾನು ಮಾಡಿದ್ದು. ಹಾಂ ಹಾಂ, ಯಾವ್ದು ಹೇಳಿ? ರೌಂಡ್ ಮಾಡಿದ್ದು ಅದೇ ತೋರಿಸಿದ್ರಲ್ಲ. ಹಾಂ, ಇದು ಅಂದ್ರೆ ನಾನು ಹೀಗೆ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ರೌಂಡ್ ಆಗಿಲ್ಲ, ಅದು ಬಿಟ್ಟಿಲ್ಲ. ಸರ್ಕಲ್ ಯಾರಿಗಾದ್ರೂ ಕತ್ತಿಗೆ ಹಾಕಿದ್ರೆ ಗೊತ್ತಾಗಿರುತ್ತೆ. ಆಕ್ಚುಲಿ ಇದನ್ನೊಂದು ನಾವು ಸರ್ಕಲ್ ತರ ಮಾಡಿ ಇಟ್ಕೊಳ್ಬೇಕು. ಒಂದು ಸರ್ಕಲ್ ತರ ಇಲ್ಲಿ ಒಂದು ಥ್ರೆಡ್ ಹಾಕಿ. ಇದು ನಮ್ಮ ಪ್ರಿಪರೇಷನ್ ಸರ್, ಇದು ನಮ್ಮ ಪ್ರಿಪರೇಷನ್ ನಮ್ಮ ಕೈನಲ್ಲಿ ಇರುತ್ತೆ. ಇದು ರೋಪ್. ಹೌದಾ? ನೀವು ಇಟ್ಕೊಳ್ಳಿ ಸರ್, ಚೆಕ್ ಮಾಡಕ್ಕೆ ಹೇಳಿದೆ. ಹಾಂ ಹಾಂ ಸರ್, ಒಂದೇ ರೋಪಲ್ಲ? ಹೌದಾ? ಕೊಡಿ ಇದನ್ನ. ಈ ರೋಪನ್ನು ಈ ಮಿಡ್ಲ್ ಭಾಗನ ಕಟ್ ಮಾಡಿ ಸರ್. ನೀರು ತಗೊಂಡಿದ್ದೆ, ಅದು ನಿಮ್ಮ ಕೈಯಲ್ಲಿದ್ದಿದ್ದು ಮಿಡ್ಲವಾಗಿತ್ತು. ಓಕೆ, ಮತ್ತೆ ನಾನು ಆ ಕಡೆ ಈ ಕಡೆ ಕಟ್ ಮಾಡಿ ಈ ಪೀಸಸ್ನೆಲ್ಲ ಕೆಳಗೆ ಹಾಕಿದೆ ನಾನು. ಹೌದಾ? ಹೂ ಅಂದಾಗ ನೀವು ಕಟ್ ಮಾಡಿದ್ದು ಫಸ್ಟ್. ಮತ್ತೆ ನಿಮ್ಗೆ ನಿರೀಕ್ಷೆ ಇರುತ್ತೆ. ಮ್ಯಾಜಿಕ್ನಲ್ಲಿ ನಾನು ಹೊಸದು ಎಲ್ಲ ಮಾಡುವಾಗ ಯಾರಾದರೂ ನನಗೆ ಸರ್ ಒಂದು 10 ರೂಪಾಯಿ 20 ರೂಪಾಯಿ ಇದ್ರೆ ಬೇಕಷ್ಟೇ, ಸಣ್ಣ ನೋಡ್ಕೊಳ್ಳಿ, 10 ರೂಪೀಸ್ 20 ರೂಪೀಸ್ ಯಾರಾದರೂ ಕೊಡ್ಬೋದು ಸರ್. ಹಾಂ, ಇದೆ ನಂಬರ್ ನೋಡ್ಕೊಳ್ಳಿ ಪೇಪರ್ ಮಾಡಿ. ಅಂದರೆ ಗೊತ್ತಿದ್ರು ಸಾಕು. ಇದೆ ನೋಟ್ ಅಂತ. ಹೌದಲ್ಲ? ಎಲ್ಲ ಮಾರ್ಕ್ ಮಾಡಿದ್ರು ತೊಂದರೆ ಇಲ್ಲ. ಲಾಸ್ಟ್ ನಂಬರ್ ನೋಡ್ಕೊಂಡು ಸಾಕು. 133 ನೋಡ್ಕೊಳ್ಳಿ ಮೇಡಮ್. ಲಾಸ್ಟ್ ನಂಬರ್ ಅವರೇ ಇಲ್ಲಿದ್ದಾರೆ, ಮತ್ತೇನು ಮಾಡ್ತಾರೆ? ಮಕ್ಕಳು ಎಷ್ಟು ಜನ ಇದ್ದಾರೆ ಇವತ್ತು? ಚಿಕ್ಕವರು ಯಾರಿಲ್ಲ? ಸರ್ ಇಟ್ಕೊಡಿ ನೋಡೋಣ. ನಾನೇನು ಚೇಂಜ್ ಮಾಡಿಲ್ಲ ಸರ್. ಹೌದಾ? ನಂಬರ್ ಗೊತ್ತಿದೆ. ಹೌದಾ? 133. ಹೌದು, ಕರೆಕ್ಟ್. ಓಕೆ, ಆದರೆ ನೀವು ಗೆಸ್ ಮಾಡಿ ಸರ್, ಅದು ಎಷ್ಟು. ನೀವು ನನ್ಗೆ ಹೇಳೋದು ಬೇಡ, ಎಷ್ಟು ರೂಪಾಯಿ ನೋಟ್ ಆಗಲಿ ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಥರ ಹೀಗೆ ಇಟ್ಕೊಂಡು ಸರ್, 1 ನಿಮಿಷ ಇಟ್ಕೊಳ್ಳಿ ಸರ್. ಹಾಂ, ಹಾಗೆ ಇಟ್ಕೊಳ್ಳಿ. ಇದು ಕತ್ತಿಟ್ಟು ನಿಮ್ಗೆ ಹಾಗೆ ಒಂದು ಬೀಗ ಕೊಡ್ತೀನಿ. ಬೀಗ ಹತ್ರ ಇಲ್ಲಿದೆ. ಬಹಳ ದೊಡ್ಡ ಬೀಗ. ಯಾರ ಕೈನಲ್ಲಿ ಕೊಡಲಿ ಮೇಡಮ್, ನೀವು ಇಟ್ಕೊಳ್ಳಿ. ಕೈ ಇದು ಬೀಗದ
ಕೀಲಿ. ಓಕೆ, ಭಾಳ ದೊಡ್ಡದಿದೆ. ಗಟ್ಟಿಗೆ ಇಟ್ಕೊಳ್ಳಿ ಸರ್. ಗೆಸ್ ಮಾಡಿದ್ರೆ ನೋಡಿ ಎಷ್ಟು ದೊಡ್ಡ, ಯಾವುದು ಭಾಳ ದೊಡ್ಡ. ಹೌದು ಸರ್, 5,000 10,000 ಅಂದ್ಕೊಳ್ಬಿಡಿ. ಇಲ್ಲ ಅಂದ್ರೆ ಈಗ ದೊಡ್ಡ ನೋಟ್ ಅಂದರೆ ಪಿಂಕ್ ಕಲರ್ ಸರ್. ಇದನ್ನ ಯಾಕೆ ಅಂದ್ಕೊಳ್ಳಿ, ಇದನ್ನ ಯಾಕೆ ಅಂದ್ಕೊಳ್ಳಿ. ನಾನು ಒಬ್ಬರ ಕೈಯಲ್ಲಿ ಕೊಡ್ತೀನಿ. ಭಟ್ರು ಬರ್ತಿದ್ದಾರೆ. ಭಟ್ರು ಬರ್ತಿದ್ದಾರೆ. ಓಕೆ, ಸೇಫ್ ಆಗಿರಲಿ. ಓಕೆ, ನೋಡ್ಕೊಳ್ಳಿ ಸರ್, ಅದು ಬೀಗ ಹಾಕಿದೆ. ಹೌದಾ? ಓಕೆ, ಅದರೊಳಗಡೆ ಏನೋ ಒಂದು ವಸ್ತು ಇಟ್ಟಿದ್ದೀನಿ ನಾನು. ಲಾಕ್ ಆಗಿದೆ. ಹೌದಾ? ಭಾಳ ಒಂದು ವಸ್ತು ಇಟ್ಕೊಂಡಿದ್ದೀನಿ ನೋಡಿ ಸರ್. ಇಲ್ಲೇ ಅಲ್ಲೇ ಇದೆಯಾ? ಹೆಂಗೆ ಗೊತ್ತಾಯ್ತು ನೋಡಿ. ಇಲ್ಲಿ ನೋಡಿ. ರೆಡಿ, 1 2 3. ಸರ್ ದಯವಿಟ್ಟು ತಗೊಂಡು ಬನ್ನಿ ಮೇಡಮ್. ಈಗ ನಾವು ಓಪನ್ ಮಾಡಿ ನೋಡಿ. ಇಲ್ಲ ಇದೆ ಸರ್, ಸರ್ ಕೈನಲ್ಲಿ ಕೊಡಿ. ಈ ನೋಟ್ ಇದ್ರೊಳಗೆ ಹೋಗ್ಲಿಕ್ಕೆ ಚಾನ್ಸ್ ಇದೆ. ಫಸ್ಟ್ ಅದನ್ನ ಗೆಸ್ ಮಾಡಿ. ಚಾನ್ಸ್ ಇದೆಯಾ? ಫಸ್ಟ್ ಫಸ್ಟ್ ಇಡೋ ಚಾನ್ಸ್ ಇದೆ. ಫಸ್ಟ್ ಇಡ್ಲಿಕ್ಕೆ ಚಾನ್ಸ್ ಇದೆ, ಆದ್ರೆ ಅದೇ ನೋಟ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಹೌದಾ? ಸೇಮ್ ನಿಮ್ ನೋಟ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ನೋಡ್ಬೋದು, ಎಷ್ಟಾದ್ರೂ ಚೆಕ್ ಮಾಡಿ. ಕೆಳಗಡೆ ನೋಡ್ಬೋದು, ಇದು ನೋಡ್ಬೋದು, ಇದು ಬ್ರಾಸ್ದು ನಿಮ್ ನೋಟ್ ಎಷ್ಟಾದ್ರೆ ಅದೇನು ಚೇಂಜ್ ಆಗಲಿಲ್ಲ. ಯಾವ ನಂಬರ್ ಹೇಳಿದ್ರಿ? ಹಾಂ, ಎಸ್. ಹಾಂ, ತೆಗಿ. ಇಲ್ಲೊಂದು ತಾಸು ಬರುತ್ತೆ. ಹಾಂ ಹಾಂ, ಅದು ಬರುತ್ತೆ. ತೆಗಿರಿ. ಎಸ್, ತೆಗಿರಿ. One double three. ಸರ್ ಇಷ್ಟ ಆಯ್ತಾ? ನೀವು ಆಮೇಲೆ ಹೆಂಗಿಟ್ರಿ ನನ್ನ ಸರ್? ಮ್ಯಾಜಿಕ್ ಹೇಗಿರುತ್ತೆ ಕ್ಲಾರಿಟಿ. ಮೊನ್ನೆ ಸರ್ ನಾನು ಹೇಳಿದ್ದೆ ನಿಮಗೆ, ಸುಮ್ಮನೆ ನೀವು ಗೆಸ್ ಮಾಡಲಿಕ್ಕೂ ಚಾನ್ಸ್ ಇಲ್ಲ. ನೀವು ಯಾವುದೇ ರೀತಿಯಲ್ಲೂ ಇದನ್ನು ಚೆಕ್ ಮಾಡ್ಬೋದು. ಈಗ ಹಾಕಿ ಬೇಕಾದ್ರೆ ಮುಂಚೆನೇ ಕೊಡ್ತೀವಿ. ಇವತ್ತೇನಂದ್ರೆ ನಾನು ಸಡನ್ನ ರೆಡಿ ಮಾಡ್ಕೊಂಡು ಬಂದಿರೋದು. ಹೌದಾ? ಇಲ್ಲ, ನಾನು ಬಿಫೋರೇ ಕೊಟ್ಟಿರ್ತೀನಿ. ಅದಾದ ನಂತರ ನಾನು ನೋಟ್ ತೊಗೊಳ್ತೀನಿ. ಆ ನೋಟ್ ಮಾಯ ಆಗಿ ಇದರಲ್ಲಿ ಬಂದಿರುತ್ತೆ. ಅದೇ ವೇದಿಕೆಯಲ್ಲಿ ಏನು ಮಾಡ್ತೀರಿ ಅಂತಂದರೆ, ದೊಡ್ಡ ವೇದಿಕೆಯಲ್ಲಿ ನಾವು ನಿಮ್ಮ ಚೈನು, ಉಂಗುರ, ರಿಂಗ್ ಎಲ್ಲ ತೊಗೊಂಡು ಇದು ಒಂದು ಕಾರ್ಯಕ್ರಮದಲ್ಲಿ ಏನು ಮಾಡಿದ್ವಿ ಅಂತಂದರೆ, ಬಾಕ್ಸಲ್ಲಿ ಹಾಕಿ, ಈ ಮೊನ್ನೆ ಕೊಪ್ಪಳ ಸ್ವಾಮಿಗಳು ಕರೆದಾಗ, ಗೋವಿಮಠ ಸ್ವಾಮಿಗಳು ಕರೆದಾಗ ವಿಡಿಯೋ ಎಲ್ಲ ಇದೆ, ಅದು ಇದು ಮಾಯ ಆಗುತ್ತೆ. ಆಮೇಲೆ ಮುಂಚಿತವಾಗಿ ಒಬ್ಬರ ಕೈನಲ್ಲಿ ಗೆಸ್ಟ್ನಲ್ಲಿ ಒಂದು ಗಿಫ್ಟ್ ಬಾಕ್ಸ್ ಕೊಟ್ಟಿರ್ತೀವಿ ಮುಂಚಿತವಾಗಿ. ಆಮೇಲೆ ನಾನು ಚೈನ್ ಇದು ತೊಗೊಳ್ಳೋದು. ಇದೆಲ್ಲ ಇಲ್ಲಿ ಮಾಯ ಆಗಿರೋದು ಆ ಬಾಕ್ಸ್ನಲ್ಲಿ ಬಂದಿರುತ್ತೆ. ಒಂದು ಎರಡನೇದು, ಆ ಬಾಕ್ಸಿಗೆ ಏರ್ ಬಲೂನ್ ಕಟ್ಟಿಬಿಟ್ಟು ಆಕಾಶಕ್ಕೆ ಹಾರಿಸ್ಬಿಡ್ತೀವಿ. ಆಮೇಲೆ ಇನ್ನೆಲ್ಲೋ ಬರುತ್ತೆ. ಇದು ನಮ್ಮ ಜಾದು ದೊಡ್ಡ ಕಾರ್ಯಕ್ರಮದಲ್ಲಿ ನಾವು, ಅಂದರೆ ಇದು ದೊಡ್ಡ ಸಣ್ಣ ಕಾರ್ಯಕ್ರಮ ಅಂತ ಅಲ್ಲಿ ಅಲ್ಲ, ನಾವು ಪ್ರಿಪೇರ್ ಆದಾಗ ಈ ರೀತಿ ಕಾರ್ಯಕ್ರಮನ ತೊಗೊಂಡು ಹೋಗ್ತೀವಿ ಸರ್. ನೀವು ಹೇಳಿದ್ರೆ ಮೊನ್ನೆನೂ ಸಹ 10 ನಿಮಿಷದಲ್ಲಿ ಅಷ್ಟೊಂದು ಮ್ಯಾಜಿಕ್ ಮಾಡಿದೆ. ಈಗಲೂ ಹಾಗೆ ನೀವು ಹೇಳಿದ್ರೆ ನಾನು ಏನು ಮಾಡಲಿ ಅಂದಾಗ, ಒಂದು ಸಣ್ಣ ಐಟಮ್ ಯಾವ ಥರ ಇಟ್ಕೊತೀವಿ ಅಂದರೆ, ನಾವೆಲ್ಲ ಹೋದಾಗ ನಮ್ಗೆ ಸಡನ್ ಏನಾದರೂ ಮಾಡಿ ತೋರಿಸ್ಲಿಕ್ಕೆ ಹೇಳ್ತಾರೆ. ಆವಾಗ ಸಣ್ಣಕ್ಕೆ ಇಟ್ಟಿರುತ್ತೆ. ಅಷ್ಟೇ, ನಾನು ಮೊನ್ನೆ ಮಾಡಿದ್ದಾದರೂ ಹಾಗೆ. ಓಕೆ, ಇವತ್ತು ಮಕ್ಳು ಯಾರು ಬಂದಿದ್ದಾರೆ? ಹೇಳಲಿಲ್ಲ, ಹೇಗೆ ಬಂತು? ಇಲ್ಲ, ಇದನ್ನು ಹೇಳಲ್ಲ ಮೇಡಮ್. ನಾವು ಮಾರ್ಕೆಟ್ನಲ್ಲೇ ಉಳ್ಕೊಳ್ಬೇಕು ಮೇಡಮ್. ಸ್ವಲ್ಪ ಚಿಕ್ಕವರು ಇರ್ತಾರೆ. ಬನ್ನಿ, ಆ ಟೋಪಿ ಹಾಕೊಂಡವರು ಬನ್ನಿ ಮೇಡಮ್. ಬನ್ನಿ ಮೇಡಮ್. ಏನಿದು? ಓಕೆ, ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ? ಹಾಂ, ಒದ್ದೆ ಆಗುತ್ತೆ. ಹೌದಾ? ಇದು ನಿನಗೆ
ವೇದು ನೇತ್ರ ವಾಟರ್ ಹಾಕಿ ನೀರೊಳಗೆ ಏನಿಲ್ಲಲ್ಲ ಚೆಕ್ ಮಾಡಿದ್ರಲ್ಲ ಯಾಕಂದರೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಬೇಕಿತ್ತು ನನಗೆ, ತೊಂದರೆ ಇಲ್ಲ. ಓಕೆ, ಹಾಂ, ಟಿಶ್ಯೂನ ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ? ಒದ್ದೆ ಆಗುತ್ತೆ, ಹೌದಾ? ಒದ್ದೆ ಆಗಿದ್ದನ್ನ ಸೇಮ್ ಮತ್ತೆ ಟಿಶ್ಯೂ ಮಾಡಬೇಕಂದ್ರೆ ಹಾಂ ಇದೆ. ಆ್ಯಕ್ಚುಲಿ ಫ್ಯಾನ್ ಬೇಕಿತ್ತು. ಆ ಫ್ಯಾನ್ ಅಲ್ಲ, ನಮ್ದು ಗಾಳಿ ಹಾಕೊಳ್ಳೋಕ್ಕೆ, ಈ ಗಾಳಿ ಹಾಕೊಳ್ಳೋಕ್ಕೆ ಬಿಸಿಲಿಲ್ಲ. ಅವರು ಹೇಳ್ತಾ ಇದ್ರು ಸರ್, ಅವರು 100 ವರ್ಷ ಆರೋಗ್ಯಯುತವಾಗಿ ಬದುಕಬೇಕು ಅನ್ನುವಂಥದ್ದು ಅವ್ರ ಕನಸು ಅಂತ ಹೇಳಿ. ಸೊ ಅದ್ರ ಜೊತೆಗೆ ಬೇರೆ ಒಂದು ಯಾವುದೇ ಸಹಾಯವನ್ನು ಮಾಡಿಸ್ಕೊಳ್ಳದೆ, ಅಂದರೆ ಪರಾವಲಂಬನೆ ಇಲ್ಲದೇನೆ 3 ವರ್ಷ ಆರೋಗ್ಯಯುತವಾಗಿ ಬದುಕಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾವು ನಿಸರ್ಗ ಮನೆಗೆ ಬಂದು ಆರೋಗ್ಯದ ಟೆಕ್ನಿಕ್ಸ್ ಅನ್ನ, ಜಾದು ಟೆಕ್ನಿಕ್ಸ್ ಎಲ್ಲ ಅವರಿಗೆ ಎಕ್ಸ್ಪರ್ಟ್, ಅವರು ಆರೋಗ್ಯದ ಟೆಕ್ನಿಕ್ಸ್ ಅನ್ನು ಕಲ್ತ್ಕೊಳ್ಳಿಕ್ಕೆ ಬಂದಿದ್ದಾರೆ. ಸೊ ಅವರಿಗೆ ಅವರ ದಂಪತಿ ಇಬ್ಬರಿಗೂ ಕೂಡ ಅವ್ರ ಜೊತೆ ಬಂದಂಥ ಎಲ್ಲರಿಗೂ, ನಮ್ಗೆಲ್ಲರಿಗೂ ಒಳ್ಳೆ ಆರೋಗ್ಯವನ್ನ ದೇವರು ಕರುಣಿಸಲಿ. ಅದಕ್ಕೋಸ್ಕರ ನಾವೆಲ್ಲರೂ ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಮಾತನ್ನು. ಕೊನೆಯದಾಗಿ ಮನೋಜ್ ಮಾಸ್ಟರ್ ಹತ್ರ ನಮ್ಮ ನಿಸರ್ಗ ಮನೆಗೆ ಹೆಲಿಕಾಪ್ಟರ್ ಬರೋದಿಲ್ಲ, ಕಾಡು ಒಂದ್ ಕಡೆ ಒಳ್ಳೆ ಅಲ್ವಾ, ಈಗ ಮಾಡ್ಲಿಕ್ಕೆ ಜಾಗ ಇಲ್ಲ, ಹೆಲಿಪ್ಯಾಡ್ ಮಾಡ್ಲಿಕ್ಕೆ ವಿಮಾನ ಬರೋದಿಲ್ಲ, ಟ್ರೈನು ಸಿರ್ಸಿಗೆ ಇಲ್ಲ, ತಾಳಗುಪ್ಪದವರೆಗೆಲ್ಲ ಹಾವೇರಿ. ಸೊ ಅದೆಲ್ಲ ತರ್ತಾರೆ ನಮ್ಮ ಮನೋಜ್ ಮಾಸ್ತರು. ಕೇವಲ 5 ನಿಮಿಷದ ಪ್ರೋಗ್ರಾಮ್ ಮುಗಿಯುತ್ತೆ. ಸೊ ಮಿಮಿಕ್ರಿ, ಎಲ್ಲ ಚೆನ್ನಾಗಿದ್ದೀರಾ? ಯಾರು ಮಾತಾಡ್ತಾನೆ ಇಲ್ಲ, ನಾಚಿಕೆ ಬರೋದು. ಸರ್ ಜಾತ್ರೆ ಮಾಡಿದ್ರಲ್ವಾ, ಸಾರೆ ಜಾಸೆ ಅಜ್ಜ ಹಿಂದೂ ಸಿದ್ದಾರಾಮಯ್ಯ. ನಮಸ್ಕಾರ. ಮತ್ತೊಮ್ಮೆ ನಮ್ಗೆ ಇವತ್ತು ಕಾರ್ಯಕ್ರಮ ನೋಡುವಂತ ಒಂದು ಅವಕಾಶವನ್ನ ನಮ್ಮ ವೆಂಕಟರಮಣ ಸರ್ ಅವರು ಮಾಡಿಕೊಂಡ್ರೆ ಬಹಳ ಖುಷಿ ಆಗ್ತಾ ಇದೆ. ನಿಜಕ್ಕೂ ಇಂಥ ಒಂದು ಅಪ್ರತಿಮ ಕಲಾವಿದರು ಇಲ್ಲಿ ಸಿಕ್ಕಿದೆ ಒಂದು ಭಾಗ್ಯ ಅಂತ ಹೇಳ್ತಾ, ಇದಕ್ಕೆ ನಿಸರ್ಗ ಮನೆಯ ಈ ಒಂದು ಶೃಂಗೇರಿ ನಿಜಕ್ಕೂ ನಮಗೆ ಇದು ಕಾಣಿಸ್ತಾ ಇದೆ. ಆತ್ಮೀಯ ಗಾನ ಸರಸ್ವತಿಯವರು ಕೂಡ ಇದ್ದಾರೆ. ಇಂಥ ಒಂದು ಸುಂದರವಾದಂಥ ಕನಸಿಗೆ ನೇರವಾಗಿ ನಿಮ್ಮ ಮನಸ್ಸನ್ನು ಮುಟ್ಟುವಂಥ ನಮ್ಮ ಜಾದೂಗರಕ್ಕಿಂತ ಅಂತ ಒಂದು ಮಂತ್ರಮುಗ್ಧವಾದಂಥ ಒಂದು ಜೀವ ಇದೆ ಅಂತ ಹೇಳ್ತಾ, ನೇರವಾಗಿ ನಿಮ್ಮನ್ನ ಒಂದು ಲೋಕ ಕರ್ಕೊಳ್ತಾ ಇದ್ದಾರೆ. ಬಹಳ ಸಿಂಪಲ್ ಇದೆ, ಬಹಳಷ್ಟಿದೆ. ಅದರಲ್ಲಿ ಸರ್ ಕೊಡೋ ಸಮಯದಲ್ಲಿ ಎಲ್ಲ ಒಂದ್ಸಲ ಉಸಿರು ತೆಗೆದುಕೊಳ್ಳಿ, ನಿಮ್ಮ ಉಸಿರು ತೆಗೆದುಕೊಳ್ಳಿ. ಯೋಗದಲ್ಲಿ ಬರ್ತು, ಉಸಿರು ತೆಗೆದುಕೊಳ್ಳಿ, ಉಸಿರು ಬಿಡ್ರಿ ಅಣ್ಣ. ಆ ಮೇಡಮ್
ಮೇಡಮ್ ಉಸಿರು ಬಿಟ್ಟರಲ್ಲ. ಓಕೆ, ನಾವು ಸ್ವಲ್ಪ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇವೆ. ನಾವು ಇದು ಪ್ರಾಣಾಯಾಮ ಮಾಡುವಂಥ ವಿಮಾನ. ಈಗ ಒಂದು 48 ಪ್ರಕಾರದ ಅನುಕರಣೆಗಳಿದೆ. ಅಷ್ಟರಲ್ಲಿ ನಾವು ಸ್ವಲ್ಪ ಮಕ್ಕಳಿಗಾಗಿ ನಡೆಯುವಂಥದ್ದು. ಹಾಗೆ ಸರ್ ಹೇಳಿದಂತೆ ಹಾಗೆ ಅದರ ಜೊತೆಗೆ ವಿಮಾನ ಮೇಲೆ ಒಂದ್ಸಲ ದೇವನಹಳ್ಳಿ ಏರ್ಪೋರ್ಟ್ ಇಂದ ವಿಮಾನ ಹೋಗ್ತಾ ಇದೆ. ಸರ್ ಅದಕ್ಕೆ ಸಾಧಾರಣ ಸ್ವಲ್ಪ ಏನಾದರೂ ರೈಲ್ಗೆ ನಾವು ಪ್ರಯಾಣ ಮಾಡಿದ್ರೆ ಚೆನ್ನೈ ಎಕ್ಸ್ಪ್ರೆಸ್ ಟ್ರೈನ್ ಇದು ಕಪಾಲಭಾತಿಯಲ್ಲಿ ಬರುವಂಥದ್ದು. ಕಪಾಲಭಾತಿಯಲ್ಲಿ ನಾವು ನೇರವಾಗಿ ಈಗ ಕೊಂಕಣ ರೈಲ್ವೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಸ್ಟೇಷನ್ ಬಿಡ್ತಾ ಇದೆ ನಮ್ಮ ಕೊಂಕಣ ರೈಲ್ವೆ. ರಾಜ್ಕುಮಾರ್ ಅವರು, ಅಣ್ಣವರು, ದಯಮಾಡಿ ಕ್ಷಮೆ ಇರಲಿ. ನೀವು ಅದು ಹೇಳಿದ್ರೆ ರಾಜ್ಕುಮಾರ್ ಜ್ವರದ ಚಪ್ಪಳ ಮೂಲಕ ಕನ್ನಡದ ರಾಜ್ಕುಮಾರ್ ನಾವು ಇಂಥ ಗಾನ ಸಂಸ್ಕೃತಿಯ ಹಾಡನ್ನು ಕೇಳಿಕೊಂಡು ಬಂದಿದ್ದೀರಾ. ಸುಂದರವಾದಂಥ ಕನಸನ್ನ ಜಾದು ಮೂಲಕ ಮಂತ್ರಿಕರು ಕೊಡಲಿದ್ದಾರೆ. ಒಂದೆರಡು ಮಾತಾಡೋದು ಕಾಣೋದು. ನಿಮ್ಮ ನೋಡ್ತಾ ಇದ್ರೆ ಕೂಡ ಸಂತೋಷ ಆಗ್ತಾ ಇದೆ ನನಗೆ. ಕನ್ನಡ ಕಾರ್ಯಕ್ರಮಗಳಿಂದ ಅಭಿಮಾನ ಕನ್ನಡಿಗರನ್ನು ಸಾರ್ಥಕ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ಏನಪ್ಪ ಕೇಳಿ ಮಾಡ್ತಿದ್ದೆ ನೀವೆಲ್ಲ. ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇದೆ ಆ ಮೇಡಮ್ ಅವರು. ನಾನು ಏನು ಗೊತ್ತಾಗ್ತಾ ಇಲ್ಲ ನನಗೆ. ನಿಮ್ಮ ಕಣ್ಣಲ್ಲೆಲ್ಲ ಆ ಪುನೀತ್ ರಾಜ್ಕುಮಾರ್ ಕಾಣ್ತಾ ಇದ್ದಾರೆ. ಏನ್ ಮಾಡೋದು ನನಗೆ ಗೊತ್ತಾಗಿಲ್ಲ. ಹಾಕಿಸ್ಬೇಕು ಬಂದ್ಬಿಟ್ಟು ಅವರು. ನಿಜಕ್ಕೂ ಏನು ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ. ಆ ಅಭಿಮಾನ ಕನ್ನಡ ಅಭಿಮಾನಕ್ಕಪ್ಪ ನನ್ನ ಸ್ವಲ್ಪ ಸಾರ್ಥಕ ಆಗೋದು. ಕನ್ನಡಕ್ಕಾಗಿ, ಕನ್ನಡ ಅಭಿಮಾನಕ್ಕಾಗಿ ಜೋರಾದ ಚಪ್ಪಾಳೆಯಿಂದ ಮುಖ್ಯಮಂತ್ರಿ ಬನ್ನಿ ಸರ್ ಕೊಡ. ಹಾಗೆ ನಮ್ಮ NS ಬಂದ್ರೆ ಟೈಗರ್ ಪ್ರಭಾಕರ್ ಅವರು ಒಂದ್ಸಲ ಕನ್ನಡ ಶಾಲೆ ಹೋಗ್ತಾರೆ. 2 ಬಗ್ಗೆ ಕಲಿಸಲಿಕ್ಕೆ ಟೈಗರ್ ಪ್ರಭಾಕರ್ ಚಿಕ್ಕಪ್ಪ ದೊಡ್ಡಪ್ಪ ಹೊಡ್ಬಿಡ್ತೀನಿ. ನಮ್ಮಮ್ಮ ಯಾವಾಗ ಈ ಹುಡುಗಿ ಸಿಟ್ಟು ಬಂದು ಏನ್ ಸಾರ್ ಪಾಠ ಮಾಡೋದು ಬಿಡ್ಕೊಂಡು ಮತ್ತೆ ಮತ್ತೆ ಎರಡು ಯಾಕೆ ಸಾರ್? ಟೈಗರ್ ಪ್ರಭಾಕರ್ ಹೊಟ್ಟೆ ಹಿಡ್ಕೊಂಡು ಏನಿಲ್ಲ ಅರ್ಜೆಂಟು ಯಶ್ ಅವರು ಕಿರಾತಕದಲ್ಲಿ ಆಡಿರುವಂತ ಮಾತು ಈಗ ನೆನಪಿಸ್ತಾಗಲಿ. ನಾನು ಏನ್ ಮಾಡ್ತೇನೆ ಏನ್ ಮಾಡಿಲ್ಲ, ನಾನು ಏನ್ ಮಾಡ್ತೀನಿ ಏನ್ ಬಿಡ್ತೀನಿ ನನಗೆ ಯಾಕೆ ಗೊತ್ತಿಲ್ಲ. ನಾನು ಬಂದಲ್ಲ ನಾನು ಕಟ್ಟೋದು ನಿಲ್ಬೇಕು. ಯಾರು ಬನ್ನಿ ನಮ್ಮ ಮಂಡವಳ. ಹಾಗೆ ನಮ್ಮ ಅಮಿತಾಬ್ ಬಚ್ಚನ್ ಹೀಗೆ 56 ನಟರ ಜೊತೆಗಿದ್ದಾರೆ. ಇಲ್ಲಿ ನಮಗೆ ಸಮಯದ ಕೂಡ ಒಂದು ಅಮೂಲ್ಯವಂತ ಬಳಸ್ಕೊಂತ ಬಿ ಅಮಿತಾಬ್ ಬಚ್ಚನ್ ಅವರು ತಮ್ಮ ಮೊಮ್ಮಗನ ಪ್ರಶ್ನೆ ಕೇಳ್ತಾರೆ. ನಿಮ್ಗೆ ಗೊತ್ತಿದೆ ದಿವಾನ್ ಫಿಲ್ಮ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ, ಮೇರೆ ಪಾಸ್ ಸನ್ ಹೈ ದೌಲತ್ ಹೈ ಶಾನದಾರ್ ಬಂಗ್ಲಾ ಹೈ, ತೇರೆ ಪಾಸ್ ಕ್ಯಾ ಹೈ?
ಅವಾಗ ಶಶಿ ಕಪೂರ್ ಸರ್ ಏನ್ ಹೇಳ್ತಾರೆ ಸರ್, ಮೇರೆ ಪಾಸ್ ಮಾನ್ ಅಂತ ಹೇಳ್ತಾರೆ ಸರ್. ಅದೇ ಡೈಲಾಗ್ ನಮ್ಮ ಮೊಮ್ಮಗಳಿಗೆ ಕೇಳಿಸ್ಕೊಳ್ತಾರೆ. ಯಾರು? ಅಮಿತಾಬ್ ಬಚ್ಚನ್, ಬಿಗ್ ಬಿ. अमिताभ बच्चन मेरे पास में दौलत है, शानदार बात है, तेरे पास क्या है, तेरे पास क्या है? आ बुढ़िया अंदर दादा इतना बीपी ज्यादा मत कर लो, क्योंकि मेरे पास 2 लाख का मोबाइल है. ಜಗ್ಗೇಶ್ ಅವರು ಒಂದ್ಸಲ ಕಬ್ಬನ್ ಪಾರ್ಕ್ ಅಲ್ಲಿ ಒಂದು ಶೂಟ್ ನಡೀತಾ ಇರ್ತದೆ. ಏನೋ ಕಾರಣದಿಂದ ಹೀರೋಯಿನ್ ಕ್ಯಾರೆಕ್ಟರ್ ಓಡೋಗ್ಬಿಡುತ್ತೆ. ಇಲ್ಲಿ ಮೇಡಮ್ ಅಲ್ಲಿ ನಾನು ಆ ಕ್ಯಾರೆಕ್ಟರ್ ತಿಳ್ಕೊಂಡು ಸುಮ್ಮನೆ ಯಾರು ಸಿಗೋದಿಲ್ಲ, ಅಯ್ಯೋ ನಾಳೆ ಶೂಟ್ ಬೇರೆ ಇದೆ, ಏನ್ ಮಾಡೋದು ಎಲ್ಲ ತಿಳ್ಕೊಂಡು ಸುಮ್ಮನೆ ಹೋಗ್ತಾರೆ. ಅವ್ರು ಓದಿದೆ ಐತಲಗಿರಿ ಒಳ್ಳೆ ಸಿಗರೇ ಕಾಣ್ತಾ ಇಲ್ಲ. ಯಾವ್ದೋ ಒಂದು ಸಿಗರ್ ಕೂತಿದೆ, ಟಚಿಂಗ್ ಟಚಿಂಗ್ ಮಾಡ್ಬಿಡ್ತೀನಿ. ಯಾವ್ದೋ ಹಳೆಯ ಡಬ್ಬ ಗಾಡಿ, ಎಸ್ಕೇಪ್ ಐತಲೆ ಕಡೆ. ಸ್ವಲ್ಪ ಮಂಡ್ಯ ಕಡೆ ಹೋದ್ರೆ ನಮ್ಮ ಅಂಬರೀಶ್ ಅವರು ಬರ್ತಾರೆ. ಅಂಬರೀಶ್ ಅವರು ಬಂದ್ರೆ, ನೋಡಿ ನನಗೆ ಯಾವಾಗ ಒಂದು ಕನಸು ರಾಗಿ ಮುದ್ದೆ ತಿನ್ಬೇಕು ಅಂತ ಹೇಳಿದೆ. ಇವ್ರು ಜಾಗ ಮಾಡ್ತಾ ಇದ್ರಲ್ಲ, ನಾನೇ ಕೂತ್ಕೊಂಡ್ರೆ ಹಾಗೆ ರಾಗಿ ಮುದ್ದೆ ನನ್ನ ಬಯಸಿರೋದು. ನೋಡಿ ನನಗೆ ನೀವೆಲ್ಲ ಕನ್ನಡಕ್ಕಾಗಿ ಚಪ್ಪಾಳೆ ಹೊಡೆದ್ರೆ ಅದೇ ನನ್ನ ಖುಷಿ. ನೋಡಿ ಹಾಗೆ ನಮ್ಮ ಹೀಗೆ ಸಾರಥ್ಯಗಳು ನಡೀತಾ ಇರ್ತದೆ. ಆದ್ಮೇಲೆ ಮತ್ತು ಸಮಯವನ್ನು ನಾವು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಮತ್ತೆ ನಿಮ್ಮ ಒಂದು ಆಶೀರ್ವಾದವನ್ನು ಬಿಡ್ತಾ 711 ಪ್ರದರ್ಶನ ನಿರಂತರವಾಗಿ ನಾವು ಶಿಕ್ಷಕರು ಬೆಳಗ್ಗೆಯಿಂದ ನಾವು ನಮ್ಮ ಶಾಲೆಯ ಇಡೀ ಊರಿನ ಪ್ರಭಾವ ಬೀರಿ ಈ ಆರ್ಮಿ ಡ್ರೆಸ್ ಎಲ್ಲ ಮಾಡಾಯಿತು. ಜಿ ಕನ್ನಡದಲ್ಲಿ ಕೂಡ ನಮ್ಮ ಆನಂದ್ ಗುರುಜಿಯವರು ನಮಗೊಂದು ಅವಕಾಶ ಇಲ್ಲಿ ಕರ್ಕೊಂಡು ಕೆಳಗಡೆ ಶೂಟ್ ಆಗಿತ್ತು. 10 ಬಾರಿ ಕೂಡ ಮರುಪ್ರಸಾರ ಆಗಿದೆ. ವಿದ್ಯಾರ್ಥಿಗಳು ಕೂಡ ಜಿ ಕನ್ನಡದಲ್ಲಿ ಸಿನಿಮಾದಲ್ಲಿ ಕೂಡ ವರ್ಕ್ ಮಾಡ್ತಾರೆ. KGF ನಲ್ಲಿ ಈ ಅಣ್ಣಮ್ಮನ ಬಾಳು ಕೊಡ್ತಾರಲ್ಲ, ಅವರು ಶ್ರೀಧರ್ ಭಾಸ್ಕರ್ ಅಂತ ನಮ್ಮ ವಿದ್ಯಾರ್ಥಿ, ಲಕ್ಷ್ಮೀ ಹೆಗಡೆ ಅಂತ, ಹೀಗೆ ಅನೇಕ ಔಟ್ಪುಟ್ ಇದೆ. ಯೋಧರಲ್ಲಿ 6 ಜನ ಯೂನಿಯನ್ ಕೆಲಸ ಮಾಡ್ತಾ ಇದ್ದಾರೆ, ಅವರು ವರ್ಕ್ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಏನೇನೋ ಮಾಡ್ತಾ ಮುಂದೆ ಬರುವಂತ ಒಂದು ಕಲೆ ಗೊಂಬೆ ಆಟ. ತಾಯಿ ಶಾರದೆ ಕೊಟ್ಟಂತ ನನ್ನ ವೃತ್ತಿಯಲ್ಲಿ 50 ಕಲೆಗಳಾಗಿ ದಾರಿ ಎಳೆದಿರುವಂತ ಮಿಮಿಕ್ರಿ, ಪೇಂಟಿಂಗ್, ಗ್ಲಾಸ್ ಪೇಂಟಿಂಗ್ ಬರಲಿ, ಆಕ್ಟಿಂಗ್ ಎಲ್ಲವೂ ನಮ್ಮ ನೀನಾಸನ್ ಸತೀಶ್ ಅವರು, ಹಾಗೆ ರಂಗಾಯಣ ರಘುನವರು, ಹಾಗೆ ಮಂಡ್ಯ ರಮೇಶ್ ಅವರ ಜಲಕ್ ರಾಮಕೃಷ್ಣ ಹೆಗಡೆ ಚಿತ್ರನಟರು, ಹಾಗೆ ವಾಣಿ ಮೇಡಮ್ ಅವರು ಅವರ ಮಹಾನ್ ಒಂದು ಗಾಯನದ ಸರಸ್ವತಿ ಕರ್ನಾಟಕದ ಹರಿಕೃಷ್ಣ ಸರ್ ಅವರ ಈಗ ಪರಿಚಯ ಕೂಡ ಅವ್ರ ಮೂಲಕ ಆಗಿದೆ. ಹಾಗೆ ಇಂಥ ಒಬ್ಬ ಮಹಾನ್ ಕಲಾವಿದರು, ಬಹಳ ಖುಷಿ ಆಗ್ತಾ ಇದೆ. ಅವರ ನಿಲುವು ಒಲವು, ನಾನು ಮಂತ್ರಮುಗ್ಧನಾಗಿ ಅಂಗನವಾಡಿ ಮಗು ತರ ನಿಮ್ ಕೇಳಿಬಿಟ್ಟೆ ಸಾಕ್ ಚಪ್ಪಾಳೆ ಹೊಡಿತೀನಿ. ನಮಸ್ಕಾರ ಅಂತ ಮತ್ತೆ ಎಲ್ಲರಿಗೂ ಕಾರಣಕರ್ತರು ಆಧಾರ ಸ್ತಂಭ ನಮ್ಮ ವೆಂಕಟರಮಣ ಸರ್ರಿಗೆ ಮತ್ತು ಗಿರೀಟ್ ಸರಿತ ಹೇಳ್ತಾ 21ರ ಮಾರಿಕಾಂಬ ದೇವಸ್ಥಾನ ನಡೆದಿರುವಂತ ಗೊಂಬೆ ಆಟ, ಸೂತ್ರ ಗೊಂಬೆ ಆಟಕ್ಕೆ ಆಧಾರ ಕೊಡೋರು. ಆ ಕಾರ್ಯಕ್ರಮಕ್ಕೆ ತಾವು ಬರ್ಬೇಕು ಸರ್. ತಾಯಿ ಸನ್ನಿಧಾನದಲ್ಲಿ ಚಿಕ್ಕ ಮಹಾಪ್ರಸಾದವನ್ನ ನಮ್ಮ ಕಲಾ ಭಾರತ ತಂಡ ತಮಗೆ ಸಮರ್ಪಣೆ ಮಾಡ್ತಾ ಇದೆ. ಈ ಮೂಲಕ ತಮಗೆ ಆಮಂತ್ರಣ ಬಯಸ್ತಾ ಶರಣಾರ್ಥಿ. ನಮಸ್ಕಾರ ಸರ್. ಧನ್ಯವಾದಗಳು. ಪ್ರಕಾಶ್ ಸರ್ ಅವರು ಹೇಳ್ತಾ ಇದ್ರು, ಕಲಾವಿದರೇ ಮೊನ್ನೆ ಕಾರ್ಯಕ್ರಮದಲ್ಲಿ ಕಲಾ ಕಾಣಿಕೆಯನ್ನು ನೀಡಿದರು. ಸೊ ಹಾಗೇನೆ ಇವತ್ತು ನಿಮ್ಮೆಲ್ಲರ ಪರವಾಗಿ ಮನೋಜ್ ಮಾಸ್ತರಿಗೆ ಹಾಗೆ ಸುರೇಶ್ ಭಟ್ರಿಗೆ ಕಲಾ ಕಾಣಿಕೆಯನ್ನು ನಿಸರ್ಗ ಮನೆ ಪರವಾಗಿ ನೀಡಬೇಕು ಅಂತ ಹೇಳಿ ನಾನು ಪ್ರಕಾಶ್ ಸರ್ ಅವರು ಕೇಳ್ಕೊಳ್ತೇನೆ. ಬನ್ನಿ, ನಿಮ್ಮರ ಜೋರ ಚಪ್ಪಾಳೆ ನಡುವೆ ಮನೋಜ್ ಸರ್ ಅವರಿಗೆ ಹಾಗೆ ಸುರೇಶ್ ಭಟ್ರಿಗೆ ಧನ್ಯವಾದಗಳು. ಸೊ ಎಲ್ಲ ಕಲಾವಿದರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಆದಿ ನನ್ನ ನಾನು ಒತ್ತಾಯ ಮಾಡಿದ್ದೆ ಅವನಿಗೆ, ಪ್ರಿಪ್ರೇಷನ್ ಇಲ್ಲದೇ ಅಷ್ಟು ಚೆನ್ನಾಗಿ ಆಡ್ದ. ಸೊ ಎಲ್ರಿಗೂ ಧನ್ಯವಾದವನ್ನು ಹೇಳ್ತಾ ಶುಭರಾತ್ರಿ. ಥ್ಯಾಂಕ್ ಯು.